ಕವಿ ನಿಸಾರ್ ಅಹಮದ್ ಅವರಿಗೆ ಕೇಳಿ ಬರದಿದ್ದ ವಿರೋಧ ಬಾನು ಮುಷ್ತಾಕ್ ಅವರಿಗೆ ಕೇಳಿ ಬರ್ತಾ ಇರೋದು ಯಾಕೆ? ಬಾನು ಮುಷ್ತಾಕ್ ಮುಸ್ಲಿಂ ಮಹಿಳೆ ಎಂಬ ಕಾರಣಕ್ಕಾಗಿ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಸರಿಯೇ? ಬೂಕರ್ ಪ್ರಶಸ್ತಿ ಪಡೆದ ಕನ್ನಡದ ಲೇಖಕಿ ಕಾದಂಬರಿಕಾರ್ತಿಗೆ ಅವಮಾನ ಮಾಡಲಾಗ್ತಾ ಇದೆಯಾ? ನಾಡಹಬ್ಬ ದಸರಾ ಹತ್ತಿರ ಬರ್ತಾ ಇದೆ. 10 ದಿನ ಅಲ್ಲಲ್ಲ, ಈ ಬಾರಿ 11 ದಿನ ಇಡೀ ದೇಶ ಈ ಹಬ್ಬದಲ್ಲಿ ಮುಳುಗೇಳಲಿದೆ. ಕರ್ನಾಟಕದಲ್ಲಿ ಪ್ರತಿ ವರ್ಷ ದಸರಾವನ್ನ ಸ್ವತಃ ಸರ್ಕಾರವೇ ನಾಡ ಹಬ್ಬ ಅಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬರ್ತಾ ಇದೆ. ಇದಕ್ಕಾಗಿ ಮೈಸೂರು ಸಕಲ ರೀತಿಯಲ್ಲಿ ಸಜ್ಜಾಗುತ್ತಾ ಇದೆ. ಈ ಬಾರಿಯ ದಸರಾ ಹಬ್ಬದ ಉದ್ಘಾಟನೆಯ ಭಾಗ್ಯ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆ ಕನ್ನಡದ ಲೇಖಕಿ ಕಾದಂಬರಿಕಾರ್ತಿ ವಕೀಲೆ ಬಾನು ಮುಷ್ತಾಕ್ ಅವರಿಗೆ ಒಲಿದಿದೆ. ಅಲ್ಲಲ್ಲ, ಅವರೇ ಉದ್ಘಾಟನೆ ನಡೆಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಆಹ್ವಾನ ಮಾಡಿದೆ. ಇದಕ್ಕೆ ಪರ ವಿರೋಧದ ಚರ್ಚೆಗಳು ಶುರುವಾಗಿದೆ. ನಾಡಹಬ್ಬ ದಸರಾ ತಾಯಿ ಚಾಮುಂಡೇಶ್ವರಿಯ ಮಹಿಮೆಯನ್ನು ಪೂಜಿಸುವ ಹಬ್ಬ. ನಾಡಹಬ್ಬ ಅಂತ ಸರ್ಕಾರ ಆಚರಣೆ ಮಾಡಿದರೂ ಇದು ಧಾರ್ಮಿಕ ಆಚರಣೆ. ಧಾರ್ಮಿಕವಾಗಿ ಬೇರೆ ನಂಬಿಕಸ್ಥರು ಈ ಹಬ್ಬವನ್ನು ಉದ್ಘಾಟನೆ ಮಾಡುವುದು ಎಷ್ಟು ಸರಿ ಅಂತ ಅನೇಕರು ಪ್ರಶ್ನೆ ಮಾಡಿದರೆ, ಈ ಹಿಂದೆ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದ್ದರು. ಅವರಿಗೆ ಇರದಿದ್ದ ವಿರೋಧ ಬಾನು ಮುಷ್ತಾಕ್ ಅವರಿಗೆ ಯಾಕೆ ಅಂತ ಅನೇಕರು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮ ಉದಾತ್ತವಾಗಿ ಯೋಚಿಸುವ ಧರ್ಮ. ಅನ್ಯಮತೀಯರು ಹಿಂದೂ ಧಾರ್ಮಿಕ ಹಬ್ಬಗಳಲ್ಲಿ ಭಾಗವಹಿಸಬಾರದು ಅಂತ ಫತ್ವಾ ಹೊರಡಿಸುವ ಮತ ಅಲ್ಲ. ಹಾಗಾಗಿ ಬಾನು ಮುಷ್ತಾಕ್ ಅವರಂತಹ ಸಂವೇದನಾಶೀಲ ಮುಸ್ಲಿಂ ಮಹಿಳೆ ದಸರಾದ ಉದ್ಘಾಟನೆ ಮಾಡಬಾರದು ಅಂತ ಹೇಳೋದು ಸರಿಯಲ್ಲ. ಆದರೆ ಬಾನು ಮುಷ್ತಾಕ್ ಅವರು 2023ರಲ್ಲಿ ನಡೆದಿದ್ದಂತಹ ಜನಸಾಹಿತ್ಯ ಸಮ್ಮೇಳನ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ವಿಡಿಯೋ ಒಂದು ವೈರಲ್ ಆಗುತ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಅವರೇನು ಹೇಳಿದ್ದಾರೆ ಅನ್ನೋದನ್ನ ಒಂದು ಸಲ ನೋಡಿಕೊಂಡು ಬನ್ನಿ. ಕನ್ನಡ ಭಾಷೆಯ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನ ನಿಮ್ಮ ಎದುರಿಗೆ ಇಡ್ತೀನಿ. ನಿಮ್ಗೆ ಇಷ್ಟ ಆಗತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ. ಕನ್ನಡವನ್ನ ಭಾಷೆಯಾಗಿ ಬೆಳಿಲಿಕ್ಕೆ, ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ, ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ. ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ, ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡ್ಬೇಕು? ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು? ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ. ಇಲ್ಲೂ ಕೂಡ ಕನ್ನಡಮ್ಮನ್ನ ದೇವಸ್ಥಾನದಲ್ಲಿ ಕೂರಿಸಿ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರೋ, ದೌರ್ಜನ್ಯ ಮಾಡ್ತಾ ಇದ್ದೀರೋ, ಹಿಂಸೆ ಮಾಡ್ತಾ ಇದ್ದೀರೋ, ಈ ತರ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಿ. ಯು ಆರ್ ಆನ್ಸರಬಲ್ ಟು ಮೀ. ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ ಕನ್ನಡದ ರಥವನ್ನು ಎಳೆದು, ಕನ್ನಡದ ಜಾತ್ರೆಯನ್ನು ಮಾಡಿ, ಕನ್ನಡದ ಪರಿಷೆಯನ್ನು ಮಾಡಿ ಏನ್ ಮಾಡಿದ್ರಿ? ನೋಡಿದ್ರಲ್ಲ ಸ್ನೇಹಿತರೆ, ಭುವನೇಶ್ವರಿ ದೇವಿಯನ್ನ ಕನ್ನಡದ ತಾಯಿ ಅಂತ ಇಡೀ ಕರ್ನಾಟಕವೇ ಒಪ್ಪಿಕೊಂಡಿದೆ. ಆದರೆ ಇವರು ಹೇಳ್ತಾ ಇರೋದು ನೋಡಿ, ಭುವನೇಶ್ವರಿಯನ್ನ ಕನ್ನಡದ ತಾಯಿ ಅಂತ ಮೇಲೆ ಕೂರಿಸಿದ ಕಾರಣಕ್ಕೆ ನನ್ನಂತಹವರನ್ನ ಹೊರಗಿಡುವ ಪ್ರಯತ್ನ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ರಾಜ್ಯದ ಅಲ್ಪಸಂಖ್ಯಾತ ಬಾಂಧವರು ಕನ್ನಡದ ಬಗ್ಗೆ ಅಸಹನೆ ಹೊಂದುವುದಕ್ಕೆ ಇದೇ ಕಾರಣ ಅಂತ ಪರೋಕ್ಷವಾಗಿ ಹೇಳಿದಂತೆ. ಕನ್ನಡದ ತಾಯಿಯ ತರ್ಕವನ್ನ ಒಪ್ಪದಿರಬಹುದು. ಕನ್ನಡದ ಧ್ವಜವನ್ನ ಅರಿಶಿನ ಕುಂಕುಮಕ್ಕೆ ಹೋಲಿಕೆ ಮಾಡುವುದನ್ನು ವಿರೋಧಿಸುವವರು ಕನ್ನಡ ನಾಡ ಹಬ್ಬದ ಉದ್ಘಾಟನೆ ಮಾಡಲು ಅರ್ಹರೇ ಅನ್ನುವಂಥ ಪ್ರಶ್ನೆಯನ್ನ ನಮಗೆ ನಾವೇ ಮಾಡಿಕೊಳ್ಳಬೇಕು. ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಕವಿ ನಿಸಾರ್ ಅಹಮದ್ ಅವರಿಗೆ ಕೇಳಿ ಬರೆದಿದ್ದ ವಿರೋಧ ಬಾನು ಮುಷ್ತಾಕ್ ಅವರಿಗೆ ಯಾಕೆ? ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರು ಜಾತಿ ಮತಕ್ಕಿಂತ ಮೇಲಿನ ಪ್ರೀತಿಯನ್ನ ಕನ್ನಡ ಭಾಷೆಯ ಮೇಲೆ ಇಟ್ಟಿದ್ದರು. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಯಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ಹೀಗೆ ತಮ್ಮ ಲೇಖನಿಯಿಂದ ಕನ್ನಡದ ತಾಯಿಯನ್ನ ಮುಕ್ತ ಕಂಠದಿಂದ ಹೊಗಳಿದವರನ್ನ ಯಾರು ತಾನೇ ವಿರೋಧ ಮಾಡ್ಯಾರೋ? ಬೂಕರ್ ಪ್ರಶಸ್ತಿ ಪಡೆದ ಕನ್ನಡದ ಏಕಮಾತ್ರ ಲೇಖಕಿಗೆ ಅವಮಾನ ಮಾಡಲಾಗುತ್ತಾ ಇದೆಯಾ?
ಖಂಡಿತ ಅಲ್ಲ ಸ್ನೇಹಿತರೆ. ಬೂಕರ್ ಪ್ರಶಸ್ತಿ ಪಡೆದ ಕನ್ನಡದ ಲೇಖಕಿ ಬಾನು ಮುಷ್ತಾಕ್ ಅವರ ಮೇಲೆ ಕನ್ನಡಿಗರೆಲ್ಲರಿಗೂ ಕೂಡ ಅಪಾರವಾದ ಗೌರವ ಇದೆ. ಅವರು ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಬೇಕಾದರೂ ವಹಿಸಿಕೊಳ್ಳಲಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಾಧಿಕಾರಗಳಲ್ಲಿ ಅಧ್ಯಕ್ಷರಾಗಲಿ, ಖಜಾಂಜಿ ಆಗಲಿ, ಏನು ಬೇಕಾದರೂ ಆಗಲಿ, ಇದರ ಬಗ್ಗೆ ಯಾರಿಗೂ ತಕರಾರಿಲ್ಲ. ಆದರೆ ದಸರಾ ಹಬ್ಬ ಪೂರ್ಣವಾಗಿ ಧಾರ್ಮಿಕವಾದಂತಹ ಹಬ್ಬ. ಚಾಮುಂಡೇಶ್ವರಿ ಮಹಿಷಾಸುರನನ್ನು ಮರ್ದನ ಮಾಡಿದ ಕಾರಣಕ್ಕಾಗಿ ಆಚರಿಸುವ ಹಬ್ಬ. ದೇವಿ ಪೂಜೆ, ಶಮಿ ಪೂಜೆ, ನಂದಿ ಪೂಜೆ, ಆಯುಧ ಪೂಜೆ, ಹೀಗೆ ಎಲ್ಲವೂ ಧಾರ್ಮಿಕ ಕಾರ್ಯಕ್ರಮಗಳೇ ಈ ಹಬ್ಬದಲ್ಲಿರೋದು. ಈ ಎಲ್ಲ ಪೂಜೆಗಳ ಮೇಲೆ ನಂಬಿಕೆ ಇರುವವರು ಯಾರು ಬೇಕಾದರೂ ದಸರಾ ಉದ್ಘಾಟನೆ ಮಾಡಬಹುದು. ಆದರೆ ಕನ್ನಡದ ತಾಯಿ ಭುವನೇಶ್ವರಿ ದೇವಿಯನ್ನೇ ಒಪ್ಪದವರು, ದೇವಿ ಸ್ಥಾನ ನೀಡಿದ ಕಾರಣಕ್ಕಾಗಿ ನಮ್ಮನ್ನು ಹೊರಗಿಡಲಾಗುತ್ತಾ ಇದೆ ಅಂತ ವಾದ ವ್ಯಕ್ತಪಡಿಸುವವರು ದಸರಾ ಹಬ್ಬದ ಉದ್ಘಾಟನೆಗೆ ಖಂಡಿತ ಅರ್ಹರಲ್ಲ. ಯಾಕಂದರೆ ಆ ಸಮುದಾಯದ ಬಾಂಧವರಿಗಿಂತಲೂ ತುಳುವರು, ಕೊಡವರು, ಕೊಂಕಣಿಯರು, ಲಂಬಾಣಿಗರು ಈ ರಾಜ್ಯದಲ್ಲಿ ತೀರಾ ಅಲ್ಪಸಂಖ್ಯಾತರಾಗಿದ್ದಾರೆ. ಅವರು ಯಾರಿಗೂ ಕನ್ನಡದ ತಾಯಿ ಭುವನೇಶ್ವರಿ ದೇವಿ ಅಂತ ಪೂಜಿಸುವ ಬಗ್ಗೆ ಯಾವ ತಕರಾರೂ ಇಲ್ಲ. ಆದರೆ ಕವಯತ್ರಿ, ಲೇಖಕಿ, ಸಂವೇದನಾಶೀಲ, ಪ್ರಗತಿಪರ ಮಹಿಳೆ ಅಂತ ತನ್ನನ್ನು ತಾನು ಕರೆದುಕೊಳ್ಳುವ ಬಾನು ಮುಷ್ತಾಕ್ ಅವರಿಗೆ ಯಾಕೆ ಈ ರೀತಿಯ ವಿರೋಧಗಳು ಬರ್ತದೆ ಅನ್ನೋದನ್ನು ಒಂದು ಬಾರಿ ಯೋಚನೆ ಮಾಡಿ ಸ್ನೇಹಿತರೆ. ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.